ಎಸ್ ಇನ್ನು ಮಾಗಡಿ ಶಾಸಕರೇ ಬಾಲಕೃಷ್ಣ ಅವರೇ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಬಾಲಕೃಷ್ಣ ಸರ್ ನಮಸ್ಕಾರ. ಸರ್ ನಮಸ್ಕಾರ ಹೇಳಿ ಸರ್ ಇಷ್ಟು ಹೊತ್ತವರೆಗೂ ಮಾತಾಡ್ತಾ ಇದ್ದು ಇವತ್ತು ಮುಖ್ಯಮಂತ್ರಿಗಳ ಪರವಾಗಿ ಬ್ಯಾಟ್ ಬೀಸುವ ಲೀಡರ್ಗಳ ಸಂಖ್ಯೆನೇ ಕಡಿಮೆ ಆಗಿದೆ. ಇವತ್ತು ಪಾಪ ಯುದ್ಧರಂಗದಲ್ಲಿ ಡಿ.ಕೆ ಮುಖ್ಯಮಂತ್ರಿಗಳು ಘೋಷಿಸಿರುವ ಯುದ್ಧರಂಗದಲ್ಲಿ ಬಾಲಣ್ಣ ಮತ್ತೆ ಚೆಲುವಣ್ಣ ಇವರಿಬ್ಬರನ್ನು ಬಿಟ್ಟರೆ ಬೇರೆ ಯಾರೂ ಮಾತಾಡ್ತಾ ಇಲ್ಲ ಅಂತ ಮಾತಾಡ್ತಾ ಇದ್ದು. ಬೇರೆ ಯಾರು ಮುಖ್ಯಮಂತ್ರಿಗಳ ಪರವಾಗಿ ಗಟ್ಟಿ ದನಿನ ಹೊರಡಿಸ್ತಾ ಇಲ್ಲ. ಜೊತೆಗೆ ಇವತ್ತು ಸತೀಶ್ ಜಾರಕಿಹೊಳಿ ಸಚಿವರು ಒಂದು ಮಾತನ್ನು ಹೇಳ್ತಾರೆ ಸರ್, ಒಂದು ಪ್ರಾಜೆಕ್ಟ್ಗೋಸ್ಕರ ಸರ್ಕಾರ ಕೆಟ್ಟ ಹೆಸರು ಬರುತ್ತೆ ಅನ್ನೋದಾದ್ರೆ ಅದನ್ನು ನಾವು ಪರಿಶೀಲನೆ ಮಾಡಬೇಕು. 1 ಪಾಯಿಂಟು. ಎರಡನೇ ಪಾಯಿಂಟು, ಅದು ಸರ್ಕಾರಕ್ಕೆ ಆರ್ಥಿಕವಾಗಿ ನಷ್ಟ ಆಗುತ್ತೆ ಅನ್ನೋದಾದ್ರೆ ಅದನ್ನು ನಾವು ರೀಕನ್ಸಿಡರ್ ಮಾಡಬೇಕು. ಮೂರನೇ ಪಾಯಿಂಟು, ಕ್ಯಾಬಿನೆಟಲ್ಲಿ ಈ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ ಅಂತ 2-3 ಸರಿ ಹೇಳ್ತಾರೆ ಸರ್. ಏನು ಸರ್ ಇದ್ರ ಮರ್ಮ? ಡಿ.ಕೆ ಅವರು, ಮುಖ್ಯಮಂತ್ರಿ ಡಿ.ಕೆ ಅವರು ಒಬ್ಬಂಟಿ ಆಗ್ತಾ ಇದ್ದಾರಾ? ಸರ್ ಇಲ್ಲ, ಈಗಾಗಲೇ ಅದು ಕ್ಯಾಬಿನೆಟ್ ಅಲ್ಲಿ ಡಿಸ್ಕಷನ್ ಆಗಿದೆ. ಅದರಿಂದ ವರದಿನೂ ಕೂಡ ಬಂದಿದೆ. ಸರ್ಕಾರಕ್ಕೆ ಸುಮಾರು 33,000 ಕೋಟಿಯಷ್ಟು ಆದಾಯ ಬರ್ತದೆ ಅದರಿಂದ ಗವರ್ಮೆಂಟ್ಗೆ. ಲಾಸ್ ಏನಾಗಲ್ಲ. ಬಟ್ ಪಾಪ ನಮ್ಮ ಜಾರಕಿಹೊಳಿ ಸಾಹೇಬ್ರಿಗೆ ಆ ವಿಚಾರ ಸರಿಯಾಗಿ ಗೊತ್ತಿಲ್ಲ ಅಂತ ಕಾಣಿಸ್ತದೆ. ಅದು ಕ್ಯಾಬಿನೆಟ್ ಅಲ್ಲಿ ನಮ್ಮನ್ನ ಮುಖ್ಯಮಂತ್ರಿಗಳು ಮನವರಿಕೆ ಮಾಡ್ಕೊಡ್ತಾರೆ ಅದನ್ನ ವಿಚಾರ. ಇದು ಗೌರ್ಮೆಂಟ್ ಅಂದ್ರೆ ಕಮರ್ಷಿಯಲ್ ಯೂನಿಟ್ ಈಗ ಕೇಳಿ ಸರ್, ಅದು ಇದು ಏನಪ್ಪಾ ಅಂದ್ರೆ ಇಂಡಸ್ಟ್ರಿನ ಗೌರ್ಮೆಂಟ್ ಅಂದ್ರೆ ಅಲ್ಲಲ್ಲ ಸರ್. ಈಗ ನಮ್ಗೆ ಸರ್ಕಾರಕ್ಕೂ ನುಕ್ಸಾನ್ ಆಗ್ಬಾರ್ದಲ್ಲ ಸರ್. ಅಲ್ಲ ರೀ, ಸರ್ಕಾರ ಬೇರೆ, ಸರ್ಕಾರ ಲಾಭಕ್ಕಾಗಿರ್ತಕ್ಕಂಥ ಸರ್ಕಾರ ಅಲ್ಲ ಯಾವತ್ತಿಗೂ. ಇಲ್ಲಿ ಏನಪ್ಪ ಅಂದ್ರೆ ಗವರ್ನೆನ್ಸ್ ಕೊಡ್ಲಿಕ್ಕೆ ಇರ್ತಕ್ಕಂಥ ಸರ್ಕಾರ ಪ್ರಜೆಗಳಿಗಾಗಿ. ಅಲ್ಲಿ ರೈತರು ನಮಗೆ ನಾವು ಕೊಡಲ್ಲ ಅಂತ ಹೇಳಿದಾಗ ಅದನ್ನ ತಗೊಂಡು ಲಾಭ ಮಾಡ್ಕೊಳ್ತೀವಿ ಅಂತಂದ್ರೆ ಹೆಂಗೆ ಸರ್? ಲಾಭದ ಪ್ರಶ್ನೆ ಬರಲ್ಲ ಸರ್. ಈಗ ಅದು ಹಿಂದೆ ಕುಮಾರಸ್ವಾಮಿ ಅವ್ರ ಕಾಲದಲ್ಲಿ ಆಗಿರ್ತಕ್ಕಂಥ ವಿಚಾರ ಇದು. ಬಟ್ ಇದು ರೆಡ್ ಝೋನ್ ಆಗಿದೆ. ರೆಡ್ ಝೋನ್ ಆಗಿ ಸುಮಾರು 80% ರೈತರು ಕೊಡ್ಲಿಕ್ಕೆ ರೆಡಿ ಇದ್ದಾರೆ ಸರ್. ಕೆಲವರು ಕೊಡಲ್ಲ ಅಂತಾರೆ. ಅದರಲ್ಲಿ ಪರ ವಿರೋಧ ಇದ್ದೇ ಇರ್ತದಲ್ಲ ಸರ್. ಈಗ ಇದು ಬಹಳಷ್ಟು ನೊಂದ್ಬಿಟ್ಟಿದ್ದಾರೆ ಸರ್. ಅಲ್ಲಿ ರೆಡ್ ಝೋನ್ ಮಾಡ್ಬಿಟ್ಟು ಸುಮಾರು 20 ವರ್ಷದಿಂದ ಬಹಳಷ್ಟು ನೊಂದ್ಬಿಟ್ಟಿದ್ದಾರೆ ಅಲ್ಲಿ ಇರ್ತಕ್ಕಂಥ ರೈತರುಗಳು. ಅದನ್ನ ಅವರು ಮಾರ್ಲಿಕ್ಕೂ ಆಗಲ್ಲ, ಬೇರೆ ಇದನ್ನ ರಿಯಲ್ ಎಸ್ಟೇಟ್ಗೂ ಕೊಡ್ಲಿಕ್ಕೆ ಆಗಲ್ಲ. ಈ ಒಂದು ಪರಿಸ್ಥಿತಿಯಲ್ಲಿ ಇಟ್ಟು ಬಹಳಷ್ಟು ತೊಂದರೆ ಅನುಭವಿಸ್ಬಿಟ್ಟಿದ್ದಾರೆ ಸರ್ ಅಲ್ಲಿ. ನಿಜ ಸರ್, ನಿಜ ಸರ್. ಆಮೇಲೆ ಈಗ ಮೊನ್ನೆ ಅವ್ರೆ ಆದಾಗ ಎಲ್ಲ 25 ಲಕ್ಷ, 30 ಲಕ್ಷ, 40 ಲಕ್ಷಕ್ಕೆಲ್ಲ ಮಾರವ್ರೆ. ಇದೇ ಕುಮಾರಸ್ವಾಮಿ ಅವರ ಧರ್ಮಪತ್ನಿ ಅನಿತಾ ಕುಮಾರಸ್ವಾಮಿ ಅವರು 6 ಲಕ್ಷ ತಗೊಂಡವ್ರೆ. ಕೇಳಿ 60 ಎಕರೆನ. ಸರ್ ಅಲ್ಲೇ ಡಿ.ಸಿ ಏನೋ ತಗೊಂಡಿದ್ದಾರಂತಲ್ಲ ಸರ್. ಡಿ.ಸಿ ಬಗ್ಗೆ ತುಂಬಾ ಆರೋಪ ಇದೆ ಅಲ್ಲಿ ಸರ್. ಈಗೆಲ್ಲ ಈ ತರ ತಗೊಳಕ್ ಹೊರಟಾಗ್ಲೇನೆ ನಾವ್ ಹೇಳಿದ್ದು ಯಾರು ಮಾರ್ಬೇಡ್ರಪ್ಪ, ಆಯ್ತು ಇದನ್ನ ರೆಡ್ ಝೋನ್ ಇಂದ ಇದನ್ನ ಅಕ್ವಿಷನ್ ಮಾಡಿ ನಾವು ಒಳ್ಳೆ ರೇಟ್ ಕೊಡ್ತೀವಿ ಅಂತ 2.5 ಕೋಟಿ ಮಾಡ್ತಿದ್ವಿ ಸರ್. 2 ಕೋಟಿಯಿಂದ ಮೇಲ್ಪಟ್ಟು ಮಾಡ್ತಿದೀವಿ. ಶೇರಿಂಗು ಕೂಡ ಕುಮಾರಸ್ವಾಮಿ ಅವ್ರ ಕಾಲದಲ್ಲಿ 40% ಮಾಡಿದ್ರು ಡೆವಲಪ್ಡ್ ಏರಿಯಾ. ನಾವು 50% ಮಾಡಿದ್ದೀವಿ ಡೆವಲಪ್ಡ್ ಏರಿಯಾನ. ಮತ್ತೆ ರೈತರೆಲ್ಲ ವಿರೋಧ ಮಾಡ್ತಾ ಇದಾರಲ್ಲ ಸರ್? ಎಲ್ಲ ಇಲ್ಲ ಸರ್, ವಿರೋಧ ಪರ ಇರ್ತದೆ ಸರ್. ನೀವು ಎಲ್ಲಿ ಮಾಡಿದ್ರು ಕೂಡ ಪರ ವಿರೋಧ ಇರ್ತದೆ. ಮೆಜಾರಿಟಿ ಆಫ್ ರೈತರು ಅದಕ್ಕೆ ಪರ ಇದ್ದಾರೆ ಸರ್. ಅಲ್ಲ ಇದನ್ನ ಏನಪ್ಪ ಅಂದ್ರೆ ಎಷ್ಟು ಇದನ್ನ ಕೊಟ್ಟಿದಾರಲ್ಲ ಅರ್ಜಿ ಸರ್. ಈಗ 5,000 ನಾನು ನೆನ್ನೆ ಒಂದು ಗ್ರಾಮದಲ್ಲಿ ನೋಟಿಸ್ ಕೊಟ್ಟವ್ರಲ್ಲ ಸರ್. ಸುಮಾರು 90% ಜನ ಅಕ್ಸೆಪ್ಟ್ ಮಾಡ್ಕೊಂಡು ಅವ್ರಿಗೆ ಒಪ್ಪಿಗೆ ಕೊಟ್ಟವ್ರೆ, ಕೊಡ್ತೀವಿ ಅಂತ ಹೇಳಿ ಸರ್. ಕುಮಾರಸ್ವಾಮಿ ಅವರು ಯುದ್ಧ ಘೋಷಣೆ ಮಾಡಿ ಆಗಿದೆ ಮುಖ್ಯಮಂತ್ರಿಗಳ ವಿರುದ್ಧ. ಯುದ್ಧಕ್ಕೆ ಕಹಳೆ ಊದಿರೋದೇ ಬಿಡದಿಯಲ್ಲಿ. ಯಾವ ಕಾರಣಕ್ಕೂ ಬಿಡಲ್ಲ, ಕೋರ್ಟ್ಗೆ ತಗೊಂಡು ಹೋಗ್ತೀವಿ, ಹೋಲ್ಡ್ ಮಾಡ್ತೀವಿ, ಸ್ಟೇ ಮಾಡಿಸ್ತೀವಿ, ಜನನೂ ಬಿಡಲ್ಲ ಅಂತ. ಇದು ವಿಪರ್ಯಾಸ ಸರ್. ಕುಮಾರಸ್ವಾಮಿನೇ ಮಾಡಕ್ ಹೊರಟ್ಬಿಟ್ಟು ಕುಮಾರಸ್ವಾಮಿನೇ ಹೋರಾಟ ಮಾಡಕ್ ಹೊರಟ್ರೆ ಒಂಥರ ವಿಪರ್ಯಾಸ ಅಲ್ವ ಸರ್? ಇದು ಹಾಸ್ಯಾಸ್ಪದ ಸರ್. ಇದು ಕುಮಾರಸ್ವಾಮಿ ಅವರೇ ನಾನು ಹೋರಾಟ ಮಾಡ್ತೀನಿ ಅಂದ್ರೆ, ನೀವು 2018ರಲ್ಲಿ ರೈತರು ಬಂದು ನಿಮ್ಮನ್ನ ಕೇಳ್ಕೊಂಡಲ್ಲ, ನಿಮ್ಗೂ ನಿಮ್ ತಂದೆಯವ್ರನ್ನ ಬಿಟ್ಕೊಡಿ ಅಂತ. ಅವತ್ತು ಬಿಟ್ಕೊಟ್ಬಿಟ್ಟಿದ್ರೆ ಇವತ್ತೆಲ್ಲ ಸಮಸ್ಯೆನೇ ಆಯ್ತಿರ್ಲಿವಲ್ಲ ಸರ್ ಅದು. ಅವಾಗ ನಾ ಬಿಟ್ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದಾರಲ್ಲ ಸರ್ ಅವರು. ಎಲ್ಲಿ ಸರ್? ಕರೀರಿ ಸರ್ ಅವ್ರೆ, ನಾನು ಡಿಬೇಟ್ ಬರ್ತೀನಿ. ಎಲ್ಲಿ ಬಿಟ್ಕೊಟ್ಟವ್ರೆ? ನನ್ ಕನ್ಸಿನ ಕೂಸು ನಾನು ಮಾಡ್ತೀನಿ ಹೋಗಿ ಅಂತ ಹೇಳಿ ಕಳ್ಸಿರೋ ಅವ್ರು ರೈತರಿಗೆ. ದೇವೇಗೌಡರು ಮನೆಗೆ ಹೋಗಿ ರೈತರು ಕೇಳಿದಾಗ ದೇವೇಗೌಡರು ಮಾತೇ ಆಡ್ಲಿಲ್ಲ ಸರ್. ಮಿನಿಸ್ಟರ್ ಲಿಸ್ಟ್ ಹೆಸರು ಹೋಗಿದ್ಯಾ? ಅಬಕಾರಿ ಮಂತ್ರಿ ಅಂತ ಅಲ್ಲೇ ಚರ್ಚೆ ಶುರುವಾಗಿದೆ ವಿಧಾನಸೌಧದಲ್ಲಿ ಸುತ್ತ ಎಲ್ಲ. ಮಿನಿಸ್ಟ್ರು ಮಾಡ್ತಾರೋ ಬಿಡ್ತಾರೋ ಸರ್, ನಾನು ಪ್ರಾಮಾಣಿಕವಾಗಿರೋ ವಿಚಾರನ ಮಂಡನೆ ಮಾಡಿದ್ದೀನಿ ಸರ್ ಅಷ್ಟೇ. ಸರ್ ಕುಮಾರಸ್ವಾಮಿ ಅವ್ರು ಸುಳ್ಳು ಹೇಳ್ಬಾರ್ದು ಅನ್ನೋದು ನಮ್ಮ ಅಭಿಪ್ರಾಯ ಅಷ್ಟೇ. ಬಟ್ ಒಂದು ಖುಷಿ ಆಗುತ್ತೆ ಸರ್, ಕೊಡೋದು ಬಿಡೋದು, ಲೀಗಲ್ ಫೈಟ್ ಅವೆಲ್ಲ ಇದ್ದೇ ಇರ್ತದೆ. ಕಾನೂನಾತ್ಮಕವಾಗಿ ಹೋರಾಟ ಮಾಡ್ಲಿ, ಆದ್ರೆ ಸುಳ್ಳು ಹೇಳ್ಬಾರ್ದು. ಜನಗಳ ಮುಂದೆ ಒಂಥರ ಬೇರೆ ರೀತಿ ಮಾತಾಡಬಾರ್ದು. ಮನ್ಸಲ್ಲಿ ಒಂದು ಇಟ್ಕೊಂಡು ಮಾತಾಡಬಾರ್ದು. ಅದು ನಮ್ಮ ಅಭಿಪ್ರಾಯ. ಬಟ್ ಏನೇ ಇರಲಿ ಸರ್, ಮುಖ್ಯಮಂತ್ರಿಗಳ ಪರವಾಗಿ ಪಾಪ ನೀವಿಬ್ರು, ಚೆಲುವಣ್ಣ ಮತ್ತೆ ಬಾಲಣ್ಣ ಇಬ್ರು ತುಂಬಾ ಮಾಡ್ತಾ ಇದ್ದೀರಿ. ಈಗ ಮುಖ್ಯಮಂತ್ರಿಗಳ ಬಗ್ಗೆ ಹಗುರವಾಗಿ ಮಾತಾಡಿದಾಗ ನಾವು ಮಾತಾಡ್ಬೇಕಲ್ಲ ಸರ್. ಸರಿ, ಅದೇ ನಿಮ್ ಸೀನಿಯರ್ ಮಾತಾಡ್ತಿಲ್ವಲ್ಲ ಸರ್, ಅದೇ ಬೇಸರ ನಮಗೆ. ನಮ್ಗೆ ಅನುಮಾನ ಏನು ಅಂದ್ರೆ ಅಷ್ಟು ದೊಡ್ಡ ಲೀಡರ್ಗಳು ಯಾರು ಮಾತಾಡ್ತಿಲ್ವಲ್ಲ ಅಂತ. ಅವ್ರೇನು
ಒಬ್ಬೊಬ್ಬರ ಮನಸ್ಥಿತಿ ಒಂದೊಂದ್ ತರ ಇರ್ತದೆ ಸರ್, ಅದಕ್ಕೆ ನಾವು ಈಗ ಟೀಕೆ ಮಾಡಕ್ಕೆ ಸತೀಶ್ ಜಾರಕಿಹೊಳಿ ಅಂತವ್ರು ಏನಪ್ಪ ಅಂದ್ರೆ ಸ್ವಲ್ಪ ಬೇರೆ ರೀತಿ ಮಾತಾಡ್ತಿರುವಾಗ ಇಲ್ಲ ಇಲ್ಲ, ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ. ಆಕ್ಚುಯಲ್ ಫ್ಯಾಕ್ಟ್ ಅಂಡ್ ಫಿಗರ್ ಗೊತ್ತಿಲ್ಲ ಸತೀಶ್ ಜಾರಕಿಹೊಳಿ ಅವರಿಗೆ. ಗೊತ್ತಾದ್ರೆ ಅವರು ಕೂಡ ಕನ್ವಿನ್ಸ್ ಆಗ್ತಾರೆ. ಈಗ ಇಂಡಸ್ಟ್ರಿಯಲ್ ಮಿನಿಸ್ಟರ್ಗೆ ಇದು ಗೊತ್ತಿದೆ ಸರ್, ಈಗ ಪವರ್ ಮಿನಿಸ್ಟರ್ಗೆ ಗೊತ್ತಿದೆ ಸರ್. ಇಂಥ ಸೀನಿಯರ್ಗಳು ರೆವಿನ್ಯೂ ಮಿನಿಸ್ಟರು ಏನಾರು ಮಾತಾಡಬೇಕು, ಒಬ್ಬರು ತುಟಿ ಬಿಚ್ತಾ ಇಲ್ವಲ್ಲ ಸರ್. ಆಯಿತು ಸಿನಿಯರ್ ಮೋಸ್ಟ್ ಸಿದ್ದರಾಮಯ್ಯನವರು ಅಟ್ಲೀಸ್ಟ್ ಒಂದು ಮೆಸೇಜ್ ಕೊಡ್ಬೋದಲ್ಲ. ಈಗ ಎಲ್ಲರೂ ಸೇರಿ ಮುಖ್ಯಮಂತ್ರಿಗಳನ್ನ ಕಾರ್ನರ್ ಮಾಡ್ಕೊಂಡು ಅಟ್ಯಾಕ್ ಮಾಡೋ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರ ಕ್ಯಾಬಿನೆಟ್ ಅಲ್ಲೇ ಇದು ಅಪ್ರೂವ್ ಆಗಿರೋದು ಸರ್. ಹಾಂ ಸರ್, ಸಿದ್ದರಾಮಯ್ಯನವರು ಇದ್ದಾಗ ಅವ್ರು ಮುಖ್ಯಮಂತ್ರಿ ಆಗಿದ್ದ ಕ್ಯಾಬಿನೆಟ್ ಅಲ್ಲೇ ಇದೆಲ್ಲ ಚರ್ಚೆ ಆಗಿ ಅಪ್ರೂವ್ ಆಗಿರೋದು.